ಮೊದಲನೇ ಉದಾಹರಣೆ ಬೇಡರ ಕಣ್ಣಪ್ಪ. ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವು. ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತಿಗೂ ಬೇರೆಸ್ತಾ ಇದ್ವಿ ನಾವು. ಅಂದಿನ ದಿನಗಳಲ್ಲೇ ದೇವರಿಗೆ ಮಾಂಸವನ್ನ ಅರ್ಪಿಸಿದವನು. ಬಹುಜನರ ಆಹಾರವನ್ನ ಬಹುಜನರೇ ಹೊಲಸುವಂತ ಒಪ್ಕೊಂಡು ತಮ್ಮನ್ನ ತಾವು ಹೊರಸು ತಿನ್ನೋರು ಅಂತ ಸ್ವಘೋಷಿತ ಕೀಳರಿಮೆಯನ್ನು ತಂದುಕೊಳ್ಳೋ ಹಾಗೆ ಮಾಡಲಾಗಿತ್ತು. ಅದನ್ನ ಸಹಜಗೊಳಿಸಲಾಗಿತ್ತು. ಈ ಕಣ್ಣಪ್ಪ ಭಕ್ತಿಯನ್ನ ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನ ಹೊರಗೆ ಹೆಚ್ಚಿ ಕಟ್ಟ ಸಂಪ್ರದಾಯಸ್ಥರು ಸ್ವಇಚ್ಛೆಯಿಂದ ಹೌದು ಇವನು ಸರಿ ಅನ್ನೋ ತರ ಸಮಾನತೆಗೆ ಮುಖ ಮಾಡೋದಕ್ಕೆ ದೂಡಿದ ನಾಯಕ ನಮ್ಮ ಕಣ್ಣಪ್ಪ. ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ನನ್ನ ಇರಲೇಬೇಕು. ಅವರು ಕೊಟ್ಟ ಒಂದು ಒಂದು ಕಟ್ಟಿತನದ ಹೇಳಿಕೆ. ಅವ್ರೊಂದ್ಸಲ ಎಲ್ಲೋ ಒಂದ್ ಕಡೆ ಹೇಳಿದ್ರು, ಮಾಂಸ ತಿಂದು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಏನ್ ತಪ್ಪು ಅಂತ. ಆ ತರದ ನಾಯಕರು ನಮ್ಗೆ ಅವಶ್ಯಕ. ಸತ್ಯವನ್ನ ಧೈರ್ಯವಾಗಿ ಹೇಳಬೇಕು. ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ತರದ ನಾಯಕರು ತುಂಬಾ ಅವಶ್ಯಕ. ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾದಿಯಪ್ಪನ. ಸನಾದಿಯಪ್ಪನದಲ್ಲಿ ಒಂದು ಸೀನ್ ನನಗೆ ತುಂಬಾ ಮನಸ್ಸಿಗೆ ತಟ್ಟಿದ್ದು. ಇವತ್ತಿಗೂ ನಾನು ಎಲ್ಲಾ ಕಡೆಗೂ ಅದನ್ನ ಉದಾಹರಣೆಯಾಗಿ ಹೇಳ್ತಾ ಇರ್ತೀನಿ. ಮೊದಲು ಅಲ್ಲಿ ಜಯಪ್ರದ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ರಾಜ್ಕುಮಾರ್ ಅವರು ಅಪ್ಪಣ್ಣ ಸನಾದಿ ನುಡಿಸ್ತಾ ಇರ್ತಾರೆ. ನುಡಿಸ್ತಾ ಡ್ಯಾನ್ಸ್ ಎಲ್ಲ ಮುಗಿದೋಗುತ್ತೆ. ಇವರು ಅದರಲ್ಲೇ ತಲ್ಲಿನಾಗ ಒಂದಷ್ಟು ಹೊತ್ತು ನುಡಿಸಿ ಅದಾದ ನಂತರ ಮುಗಿಸ್ತಾರೆ. ಅಷ್ಟೊಳಗಡೆ ಮಂಗಳಾರತಿ ಮುಗಿಯುತ್ತೆ. ಮಂಗಳಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಇವ್ರ ಎದುರುಗಡೆ ನೆಲದ ಮೇಲೆ ತಳ್ಳಿ ಹೋಗ್ತಾರೆ. ನಾವೆಲ್ಲ ಈಗಿನ ಕಾಲದ ಬಂಡಾಯದವರು ನಾವೇನ್ ಮಾಡ್ತಾ ಇದ್ವಿ, ಅದರ ಶೋಷಣೆ ವಿರುದ್ಧ, ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದ್ರೆ ಅಲ್ಲೇ ದನಿ ಎತ್ತು ಬಿಡ್ತಾ ಇದ್ವಿ. ಆದ್ರೆ ರಾಜ್ಕುಮಾರ್ ಏನು ಮಾಡ್ತಿಲ್ಲ, ಅಲ್ಲಿ ಸನಾದಿಯಪ್ಪಣ್ಣ ಏನು ಮಾಡೋದಿಲ್ಲ. ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕೂತ್ಕೊಂಡು ಎದ್ದೋಗ್ಬಿಡ್ತಾರೆ. ಆದರೆ ನೋಡುವವರಿಗೆ ಮೈಯೆಲ್ಲ ಉರಿಯುತ್ತೆ. ಅದು ಅವರ ಅರಿವು, ಸಿನಿಮಾದ ಅರಿವು. ರಾಜ್ಕುಮಾರ್ ಅವರ, ವರದಣ್ಣ ಅವರ ಸಿನಿಮಾದ ಅರಿವು ಅಂತ ನನಗೆ ಅನ್ಸುತ್ತೆ. ಇದರಲ್ಲಿ ಬರೀ ರಾಜ್ಕುಮಾರ್ ಅವ್ರನ್ನ ಮೆಚ್ಚೋರು ಅಥವಾ ಶೋಷಣೆಗೆ ಒಳಗಾದವರು ಮಾತ್ರ ಇಲ್ಲಿ ಮೈ ಉರಿಯೋದಿಲ್ಲ. ಸವರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂತ ಒಂದು ದೃಶ್ಯ ಅದು. ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಟಿಯನ್ನ ನಾವು ನೋಡ್ಬೇಕಾಗುತ್ತೆ. ಸವರ್ಣೀಯರು ಎಲ್ಲರೂ ಶೋಷಕರಲ್ಲ, ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಸಿನಿಮಾಗಳನ್ನು ನಾವು ಕಾಣಬಹುದು. ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಯಾರಿಗೂ ಹೇಳದೇ ಬೇಕಾಗಿಲ್ಲ. ಸತ್ಯ ಹರಿಶ್ಚಂದ್ರದ ಸಮಾನತೆಯ ಹಾಡು. ಕುಲದಲ್ಲಿ ಕೀಳು ಯಾವುದು, ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು. ನಾವೆಲ್ಲರೂ ಎಲ್ಲಾ ಸಮಾಜದ ಕೊನೆಯಲ್ಲೂ ಹಾಡಿ ಕುಣಿದು ಹೋಗ್ಬಿಡ್ತೀವಿ. ಅದರ ಅರ್ಥ ನಾವು ಒಂದೊಂದು ಪದನ ತುಂಬಾ ಸರಳವಾದ ಪದಗಳನ್ನ ನಾವು ಗುರುತಿಸಿದ್ರೆ ಒಂದು ತರದ ಸಮಾನತೆಯ ಆಂಥಮ್ ಅದು ಅಂತಾನೆ ಹೇಳಬಹುದು. ಇದು ನಮ್ಮ ಇತಿಹಾಸ, ನಮ್ಮ ಚಿತ್ರರಂಗದ ಒಂದು ಇತಿಹಾಸದ ದನಿ, ಇತಿಹಾಸದ ನೆರೆಗಳು. ಇಲ್ಲಿ ಯಾರ ವಿರುದ್ಧನೂ ಹೋರಾಟ ಇಲ್ಲ. ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆ. ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವ ಪ್ರಕ್ರಿಯೆ. ಪುರಾಣವನ್ನು ಪುರಾಣವಾಗಿ, ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ. ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ಯಗಳನ್ನ ದೃಢವಾದ ದನಿಯಲ್ಲಿ ಮನ ಕರಗಿಸುವ, ಮೈ ನವಿರೇಳಿಸುವ, ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋ ದಾರಿ ತೋರಿಸೋ ಈ ವಿಧಾನಕ್ಕಿಂತ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗನ್ಸುತ್ತೆ. ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ, ಸಮಾನತೆಯ, ಶಾಂತಿಯ, ಜೀವ ಪ್ರೀತಿಯ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನ ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ, ಪ್ರೇಕ್ಷಕ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ, ಮಣಿಪುರ, ಯುಕ್ರೇನ್, ಗಾಜಾದಲ್ಲಿ ನೊಂದ ನಮ್ಮ ಸಹೋದರ ಸಹೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ, ಬದುಕುವ ಸಮಾನ ಹಕ್ಕು ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು